ಕೊನೆ ಪಕ್ಷ ಒಂದು ನಯಾ ಪೈಸೆ ಒಂದೇ ಒಂದು ಅನುದಾನ ಸರ್, ಕರ್ನಾಟಕ ಟನಲ್ ರಾಜ್ಯಕ್ಕೆ ರೋಡ್ದು, ತರದೇನೆ ಮೆಟ್ರೋದು ಮತ್ತು ಸಬರ್ಬನ್ ರೈಲ್ದು ಈ ಪ್ಯಾಸೆಂಜರ್ಸ್ ಪರ್ ಅವರ್ ಪರ್ ಡೈರೆಕ್ಷನ್ ಅಂತ PPHPD ಅಂತ ಸಾಮರ್ಥ್ಯದಲ್ಲಿ ನೋಡಿ, ಮೆಟ್ರೋ ಟ್ರೈನು 1800, ಟನಲ್ ರೋಡ್ 1800, ಮೆಟ್ರೋ ಟ್ರೈನ್ 69,000. ನಾನು ಹೇಳ್ತಾ ಇರೋದು ಪ್ಯಾಸೆಂಜರ್ ಪರ್ ಅವರ್ ಪರ್ ಡೈರೆಕ್ಷನ್ ಅಂತ. ಸೊ ಇಷ್ಟು ಸಾಮರ್ಥ್ಯ ಮೆಟ್ರೋಗಿದೆ. ನಿಮ್ಮ ಸಾಮರ್ಥ್ಯ ತುಂಬಾ ಕಡಿಮೆ ಇದೆ, ಟನಲ್ ಸಾಮರ್ಥ್ಯ ತುಂಬಾ ಕಡಿಮೆ ಇದೆ. ಯು ಶುಡ್ ನಾಟ್ ಕಂಪೇರ್ ಇದು ಮೆಟ್ರೋ ಮತ್ತೆ ಟನಲ್ ವೆರಿ ರೋಡ್. ಸಿಂಪಲ್ ಮೇಡಮ್. ಈಗ ನಮ್ದು ಯಶವಂತಪುರ ಫ್ಲೈಓವರ್ ಆಗ್ಬೇಕಾದ್ರೆ ಇದೇ ತರ ಚರ್ಚೆಗಳಾಗ್ತಾ ಇತ್ತು. ಇವತ್ತು ಟ್ರಾಫಿಕ್ ಕನ್ಸಂಪ್ಷನ್ ಎಷ್ಟು ಕಮ್ಮಿ ಆಗಿದೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ಇವತ್ತು ಸಿಲ್ಕ್ ಬೋರ್ಡ್ ಅಲ್ಲಿ ಯಾವ ರೀತಿ ಟ್ರಾಫಿಕ್ ಇದೆ, ಇಲ್ಲಿ ನಾವು ಫ್ಲೈಓವರ್ ಆದ್ರೂ ಸಮೇತ ಟ್ರಾಫಿಕ್ ಎಲ್ಲೂ ನಿಂತಿಲ್ಲಲ್ಲ ಮೇಡಮ್. ಮತ್ತೆ ಇವತ್ತು ನಮ್ ದೇಶದಲ್ಲಿ ಇದು ಫಸ್ಟ್ ಮಾಡ್ತಾ ಇದೀವ. ಮಾರ್ಗಗಳು ಇರುವಾಗ ಭೂಮಿ ಕೊರೆಯೋದು ಒಂದೇ. ಈಗ ರಸ್ತೆಗಳ ಹಾಳಾಗಿವೆ, ಅದನ್ನ ಸರಿ ಮಾಡಿ ಮಾಡ್ತಾ ಇದೀವಿ ಮೇಡಮ್. ಸಬರ್ಬನ್ ರೈಲು, ಮೆಟ್ರೋ ವಿಸ್ತರಣೆ, ಈ ತರದ ಹಲವಾರು ಪರ್ಯಾಯ ಮಾರ್ಗಗಳ ಬಗ್ಗೆ ಜನಾನು ಮಾತಾಡ್ತಾ ಇದ್ದಾರೆ. ಸರ್, ಐ ಕಮ್ ಬ್ಯಾಕ್. ನರೇಂದ್ರ ಕುಮಾರ್ ಅವರೇ, ಈಗ ನಿಮಗೆ ಏನ್ ವಿರೋಧ? ಇದ್ರಲ್ಲಿ ವಿರೋಧ ಯಾಕೆ ಮೇಡಮ್? ಹೆಂಗಿದೆ ಅಂದ್ರೆ ಈ ಟನಲ್ ರೋಡ್ ಒಂದು ಕನಸಾಗ್ಬಿಟ್ಟಿದೆ, ಸ್ವಪ್ನ. ಅದ್ರಲ್ಲಿ ಮೇಕಪ್ ಮಾಡೋ ತರ ಇವ್ರು ಮಾತಾಡ್ತಾರೆ. ನಾವು ಜನಸಾಮಾನ್ಯರಿಗೆ ಟನಲ್ ರೋಡ್ ಬೇಡ. ಯಾಕಂದ್ರೆ ಇವ್ರ ಮೇಲೆ ವಿಶ್ವಾಸ ಇಲ್ಲ, ಇವ್ರು ಟನಲ್ ಕಟ್ತಾರಂತ. ಒಂದು ಮೆಟ್ರೋಗೆ ಇವ್ರು ಹೇಳಿದ್ರು, ಮೆಟ್ರೋಗೆ ಅಬ್ಜೆಕ್ಟ್ ಮಾಡಿದ್ರು ಅಂತ. ಮೆಟ್ರೋಗೆ ಯಾರು ಅಬ್ಜೆಕ್ಟ್ ಮಾಡಿಲ್ಲ. ಸ್ಟೀಲ್ ಉಕ್ಕಿನ ಸೇತುವೆ ಮೆಟ್ರೋಗೆ ಸುರಂಗ ಕೊರಿಬೇಕಾದ್ರೆ ಸರ್ ಅಬ್ಜೆಕ್ಷನ್ ಇತ್ತು, ಸ್ವಲ್ಪ ಬಲಿ ಚಿಕ್ಕಪೇಟೆ ಬಳ್ಳಾಪೇಟೆ ಕಡೆ ಅಷ್ಟೇ, ಬೇರೆ ಕಡೆ ನಾವೇನ್ ಹೇಳೋದಂದ್ರೆ ಕೊಳವೆ ಬಾವಿಗಳು ಡಿಸ್ಟರ್ಬ್ ಆಗ್ತವೆ, ಪಾಯಗಳು ಡಿಸ್ಟರ್ಬ್ ಆಗ್ತವೆ. ಮೇಡಮ್, ಎಷ್ಟು ಬೇರೆ ದಾರಿ, ನಾನಾ ಪ್ರಕಾರ ದಾರಿ ಇದ್ದು ಬೇರೆ ಇದು ಟನಲ್ಲೇ ಕಟ್ಬೇಕಂತ ಏನಿಲ್ಲ. ಅದು ಬರೀ ಕಾರ್ನವ್ರು ಮಾಡ್ತಾರೆ, ಬಸ್ ಹೋಗುತ್ತಾ ಇಲ್ವೋ? ಫಸ್ಟ್ ಆಫ್ ಆಲ್ ಇವ್ರ ಹತ್ರ 40,000 ಕೋಟಿ ಇದ್ರೆ 1,000 2,000 ಸಾಲ ಮಾಡ್ತಾರಂತೆ ಬಿಡಿ ಸರ್. ಸಾಲನೆ ಮಾಡ್ಲಿ ಮೇಡಮ್. ಅವ್ರು 1,000 2,000 ಎಕ್ಸ್ಟ್ರಾ ಬಸ್ಸಸ್ ಕೊಡ್ಲಿ. ಎಲ್ಲ ಬಸ್ ಬರೀ ಮೆಜೆಸ್ಟಿಕ್, ಸಿಟಿ ಮಾರ್ಕೆಟ್, ಶಿವಾಜಿನಗರ ಹೋಗುತ್ತೆ. 40 ರೈಲ್ವೆ ಸ್ಟೇಷನ್ಸ್ ಇದೆ ಬೆಂಗಳೂರು ಸಿಟಿ ಒಳಗಡೆ. 40 ಸ್ಟೇಷನ್ಸ್ ಇದೆ. ನಾನು ಚುಕ್ಕುಬುಕ್ಕು ಬೇಕು ಎಲ್ಲ ಇದರಲ್ಲೆಲ್ಲ ಭಾಗಿಸಿದ್ದೆ. 40 ಸ್ಟೇಷನ್, 40 ಸ್ಟೇಷನ್. ಅದಕ್ಕೆ ಏನಿಲ್ಲ, ಬಸ್ ಓಡಿಸ್ಲಿ, ಟ್ರೈನ್ ಬೇಡ. 3 ಗಾಡಿ ಸಬರ್ಬನ್ ರೈಲ್ಸ್, 3 ಟ್ರೈನ್ 4 ಟ್ರೈನ್ ಮಾತ್ರ ಹೊರಾಡ್ತಾ ಇದೆ ಹೆಬ್ಬಾಳದಿಂದ ಲೊಟ್ಟೆಗೊಳ್ಳಹಳ್ಳಿಯಿಂದ ಏರ್ಪೋರ್ಟ್ಗೆ. ಅದು ಏನ್ ಟೈಮಿಂಗು 11 ಗಂಟೆಗೆ. ಯಾರು ಹೋಗ್ತಾರೆ? ಕೆಲಸದವ್ರಿಗೆ. ಆಕ್ಚುಲಿ ಟನಲ್ ರೋಡ್ ಇದು ದೊಡ್ಡ ಪ್ರಾಜೆಕ್ಟ್ ಇದೆಯಲ್ಲ, ಇದು ನಥಿಂಗ್ ಬಟ್ ಭ್ರಷ್ಟಾಚಾರ. ಯಾರೋ ಕಾಸು ಮಾಡ್ಕೊಂಡಿರೋದಕ್ಕೆ ದೊಡ್ಡ ಮಾಡ್ತಾ ಇರೋದು. ಸಬರ್ಬನ್ ರೈಲ್ ಇದ್ದು ಮೆಟ್ರೋ ಯಾಕೆ ಮಾಡ್ತಾ ಇದ್ದಾರೆ? ಈ ಫ್ಲೈಓವರ್ಗಳು ಮಾಡಾದ್ಮೇಲೆ ಈಗ ಮೇನಿಲ್ಲ ಅಂದ್ಬಿಟ್ಟು ಟನಲ್ ಕಟ್ತಾರೆ. ಇವ್ರಿಗೆ ಗುಂಡಿ ಮುಚ್ಚಕ್ಕೆ 2.5 ವರ್ಷ ಆಯ್ತು. ಇನ್ನು ಗುಂಡಿ ಎಷ್ಟೊಂದು ಗುಂಡಿಗಳು 2.5 ವರ್ಷ ಆಯ್ತು. ಪ್ಲಸ್ ಮಳೆ ಬಂದಾಗೆಲ್ಲ ಫುಲ್ ಜಲಮಗ್ನ ಆಗುತ್ತೆ ಎಲ್ಲ ಕಡೆನೂ. ನಮ್ಮ ಮನೆ ಹತ್ರ ನಾವು ಇರೋದು ವಿದ್ಯಾರಣ್ಯ, ಗುಂಡಿ ಮುಚ್ಚಕ್ಕೆ 2 ವರ್ಷ ಆಯ್ತು. ಅಲ್ಲ ಮೇಡಮ್, ನಮ್ಮ ಮನೆ ಹತ್ರ ಬೊಂಬ್ಸಂದ್ರ ಒಂದು ಅಂಡರ್ ಪಾಸ್ ಇದೆ, ಅದು ಬಂದಾಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡ್ತದೆ. ಸೊ ಇವರು ಚರಂಡಿ ಕ್ಲೀನ್ ಮಾಡದೇ ಇರೋ ಸರ್ಕಾರ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಟನಲ್ ಕಟ್ತಾರಂದ್ರೆ ನಮಗ್ ನಂಬಿಕೆ ಇರುತ್ತಾ? 1 2 ಯಾಕೆ ಕಟ್ಟಬೇಕು? ಒಂದೊಂದು ಬಸ್ಗಳು ಬಿಡ್ರಿ. ಆಮೇಲೆ ಇವರು ಬೇಕಂತ ಟ್ರಾಫಿಕ್ಕು ಇರೋದು ಬೆಂಗಳೂರು. ಏನು ಟ್ರಾಫಿಕ್ ಬೆಂಗಳೂರಲ್ಲಿ ಮಾಡ್ತಿಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಎಲ್ಲೆಲ್ಲ ಅವ್ರದ್ದು ಜಾಗಗಳಿದೆ, ಆ ಎಂಟ್ರೆನ್ಸಲ್ಲಿ ಮಾತ್ರ ಫುಲ್ ಟ್ರಾಫಿಕ್ ಇರ್ತದೆ. ಹೆಬ್ಬಾಳ್ ಆಗಲಿ, KRಪುರ ಆಗಲಿ, ಸಿಲ್ಕ್ ಬೋರ್ಡ್ ಆಗಲಿ, ಅಲ್ಲಿ ನಾವು ಏನೋ ಮಾಡ್ತೀವಿ. ಹೆಬ್ಬಾಳು ಫ್ಲೈಓವರಲ್ಲಿ ಹೋಗ್ತಾ ಆ ಕಡೆ ಓವರ್ ರೋಡ್ ಕಡೆಗೆ ಹೊಡೆದಾಕ್ಬಿಟ್ಟಿದ್ದಾರೆ. 1 ವರ್ಷ ಆದ್ಮೇಲೆ ಕಟ್ಟಿದ್ರು. ಅಷ್ಟ ತನಕ ಟ್ರಾಫಿಕ್ ಮೂವ್ ಆಗ್ಬೋದಾಗಿತ್ತಲ್ಲ, ಇಲ್ಲ. ಸೊ ನಮ್ಗೇನು ಅನ್ಸುತ್ತೆ, ಬೇಕಂತ ಟ್ರಾಫಿಕ್ ಆಗಲಿ ಏನೋ ಒಂದು ಈ ಟ್ರಾಫಿಕ್ ಹೆಸರಲ್ಲಿ ಇಂಥ ಯೋಜನೆ ನಂಬಬೇಕು ನಾವು. ಗುಂಡಿ ಮುಚ್ಚತಿಲ್ದಿರೋದು, ಚರಂಡಿ ಕ್ಲೀನ್ ಮಾಡದೇ ಇರೋ ಸರ್ಕಾರ ಹೋಗ್ಬಿಟ್ಟು ಟನೆಲ್ಲು, ಕಾರ್ ಹೋಗೋ ಟನೆಲ್ಲು, ಇದರಲ್ಲೇ ಇಷ್ಟು ಸ್ವಿಮ್ಮಿಂಗ್ ಪೂಲ್ ಆಗ್ತದೆ. ಯಾವುದು KR ಸರ್ಕಲಲ್ಲಿ ಯಾರೋ ತೀರೋದ್ರು ಬೇರೆ, ಅಂದು ಮಾಡ್ತೀವಂತೂ ಏನೂ ಆಗಿಲ್ಲ, ಹಂಗೆ ಇದೆ ಅದು. ನೆಕ್ಸ್ಟ್ ಮಳೆ ಬಂದ್ರೆ ತಿರ್ಗಾ ಯಾರು ಹೋಗ್ತಾರೆ ಅಲ್ಲಿ. ಅದ್ರಲ್ಲಿ ಒಂದು ಅಮ್ಮ 50 ಕಾವೇರಿ ಸರ್ಕಲ್ ಅಲ್ಲಿ ಒಂದು ಇದಿದೆ, ಅದು ಕ್ಲೋಸ್ ಮಾಡ್ತಾರೆ ಡೇ ಟೈಮ್ ಅಲ್ಲಿ. ಆ ಒಂದು ಇದು ಮಾಡಿದ್ರು, ಫ್ಲೈಓವರ್ ತರ ಬ್ರಿಡ್ಜ್ ತರ ಮಾಡಿದ್ರು.
ಅದೆಲ್ಲ ರೆಡಿ ಅಂಡರ್ ಪಾಸ್ ರೆಡಿ ಮಾಡೋಷ್ಟೊತ್ತಿಗೆ ಯೋಗ್ಯತೆ ಇರೋ ಸರ್ಕಾರ ನಾನು ಟನಲ್ ಮಾಡ್ತೀನಿ 15-20 ಕಿಲೋಮೀಟರ್ ಅಂದ್ರೆ ಯಾಕೆ ನಂಬೇಕು? ಯಾಕೆ ಬೇಕು? ಪ್ಲಸ್ ನೀವು ಎದ್ರೆ ಸಬರ್ಬನ್ ರೇಲಲ್ಲಿ ಸ್ವಲ್ಪ ಹಣ ಕೊಡ್ರಿ. ಈ ಟ್ಯಾಕ್ಸಿಗಳು, ಬೈಕ್ ಟ್ಯಾಕ್ಸಿಗಳು, ಅದರಿಂದ ಅರ್ಧ ಟ್ರಾಫಿಕ್ ಕಮ್ಮಿ ಆಗ್ತಿತ್ತು, ಅದನ್ನ ನಿಲ್ಸಿದ್ದಾರೆ. ನೀವು ಕಾರ್ ಪೂಲಿಂಗ್ ಮಾಡಂಗಿಲ್ಲ, ಅದಕ್ಕೊಂದೇನೋ ಪಾಲಿಸಿ ಎಲ್ಲ ಹೈಕೋರ್ಟಲ್ಲಿ ಇದೆ, ಅದಕ್ಕೂ ಪಾಲಿಸಿ. ಸುಮ್ಮನೆ ತಾರೀಖ್ ಪೇ ತಾರೀಖ್ ತಗೊಂತಾನೆ ಇವ್ರ ಲಾಯರ್ಗಳು ತಗೊಂತಾನೆ ಇರ್ತಾರೆ. ಸೊ ಇಷ್ಟೆಲ್ಲ ಬೇರೆ ದಾರಿ ಇರೋವಾಗ ಇಷ್ಟು ಖರ್ಚು ಮಾಡೋದಕ್ಕೆ ಏನಕ್ಕೆ ಬೇಕು? ಜನಕ್ಕೆ ಬಿಟ್ಬಿಟ್ರೆ ಇನ್ನೊಂದು, ವೈ ಡು ವಿ ನೀಡ್ ಮಾನೋಪಲಿ ಆಫ್ BMTC? ಜನಕ್ಕೆ ಬಿಡ್ರಿ, ಬಸ್ಗಳು ಅವರೇ ಓಡಾಡಿಸ್ತಾರೆ, ಅವರೇ ಇಲ್ಲಿಂದ ಅಲ್ಲಿ ತೊಗೊಂಡೋಗ್ತಾರೆ. ಯಾಕೆ ನಿಲ್ಸಿದ್ದೀರಾ ನೀವು? ಕಾರ್ ಪೂಲಿಂಗ್ ಯಾಕೆ ನಿಲ್ಸಿದ್ದೀರಾ? ಬೈಕ್ ಟ್ಯಾಕ್ಸಿ ಯಾಕೆ ನಿಲ್ಸಿದ್ದೀರಾ? ಇದೆಲ್ಲ ಟ್ರಾಫಿಕ್ ಸೊಲ್ಯೂಷನ್ಸ್ ಅಲ್ವಾ? ಸಬರ್ಬನ್ ರೈಲ್ಗೆ ಕಾಸು ಯಾರು ಕೊಡ್ತಾ ಇಲ್ಲ, ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಮಾಡ್ತಾನೆ ಇದ್ದಾರೆ. ಸೊ ವೇರ್ ಇಸ್ ದ ಇನ್ಕ್ಲಿನೇಷನ್? ಗೌರ್ಮೆಂಟ್ಗೆ ಏನು ಬೇಕು? ಹಣ ಮಾಡಬೇಕಾ? ಇಲ್ಲ ಗೌರ್ಮೆಂಟ್ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬಂದಿದ್ಯಾ? ಟ್ರಾಫಿಕ್ ಪ್ರಾಬ್ಲಮ್ ಹಿಂಗೆ ಸಾಲ್ವ್ ಮಾಡ್ಬೋದಲ್ಲ. ಏನಿಲ್ಲ ಮೇಡಮ್, ಅರ್ಧ ಟ್ರಾಫಿಕ್ ಆಗುತ್ತೆ, ಎಲ್ಲ ಗುಂಡಿ ಮುಚ್ಚಿಬಿಟ್ರೆ ಅರ್ಧ ಟ್ರಾಫಿಕ್ಕು. ನಮ್ಮೊಂದು ರೋಡ್ ಇದೆ, ಒಂದೇ ಲಾಸ್ಟ್ ಒಂದು ರೋಡ್ ಇದೆ, ಸಂದೀಪ್ ಉಂದಿಕೃಷ್ಣನ್, ಮೇಜರ್ ಸಂದೀಪ್ ಉಂದಿಕೃಷ್ಣನ್ ಅವ್ರ ಹೆಸರಲ್ಲಿ ರೋಡ್ ಮಾಡಿದ್ದು. ಅದ್ರಲ್ಲಿ ಗುಂಡಿ ಎಲ್ಲಿದೆ ಗೊತ್ತಾ? 2 ಪ್ಯಾಚ್ ಮಾಡಿರೋದ್ರಲ್ಲಿ ಗುಂಡಿ ಅಷ್ಟೇ, ರೋಡ್ ಇಲ್ಲ. 2 ಪ್ಯಾಚು ಮಾಡ್ಕೊಂಡೇ ಇದ್ದಾರೆ. 20 ವರ್ಷದಿಂದ ಹಂಗೆ ಪ್ಯಾಚ್ ಇದೆ. ಅದು ಗುಂಡಿ ಮುಚ್ತಾ ಇಲ್ಲ. ಅಲ್ಲಿ ನಾವು ಸಿಮೆಂಟ್ ರೋಡ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಮಗೇನು ಅನಿಸುತ್ತೆ, ಈ ಸರ್ಕಾರ ಬರೀ ಕಾಸು ಮಾಡೋಕ್ಕೋಸ್ಕರ, ದುಡ್ಡುಗೋಸ್ಕರ, ಅದಕ್ಕೋಸ್ಕರ ಮಾತ್ರ ಈ ಪ್ರಾಜೆಕ್ಟ್ಗಳು ತರೋದು.